ಕಾಪಾಡಪ್ಪ. ಅಕ್ಕಪಕ್ಕ ಇಟ್ಕೊಂಡು ಮ್ಯಾಚಿಂಗ್ ನೋಡ್ಕೊತಾ ಇದೆಯಾ? ಪೊಲೀಸ್ ಆಂಬುಲೆನ್ಸ್ ತರಂಗಿಲ್ವಂತಲ್ಲ. ಯಾರು ಹೇಳಿದ್ದು? ಐ ವಾಂಟ್ ಟು ಎಂಜಾಯ್. ಓಕೆ ಸಾರಿ ಹಾಂ ಓ ದೇವಿ ಮಸಾಲ ಪುರಿ ಈ ಥರ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ರೆ ಚೆನ್ನಾಗಿತ್ತು. ಎಕ್ಸಾಕ್ಟ್ಲಿ ನನ್ನ ಕಂಟೆಂಟ್ ಟೋಟಲಿ ಡಿಫರೆಂಟ್. ನಮ್ಮ ಗೈಸ್, ಆನವ್ಗೆ 101 ಜ್ವರ ಬಂದ್ಬಿಟ್ಟಿದೆ. ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಭೇಟಿಯಾಗಿದ್ದೆ. ನೋಡಿ ಏನ್ ಮಾಡ್ತಿದ್ದಾಳಮ್ಮ ಅಮೇಯ? ಅಮೇಯ ಪಾಪು. ಆನವಂತೂ ತಿಂಡಿ ತಿಂತಾವ್ನೇ ಲಲಲಲ. ಈಗ ಅಮೇಯಾಗೆ ಫೀಡಿಂಗ್ ಮಾಡೋ ಟೈಮ್. ವೆರಿ ಗುಡ್ ಮಾರ್ನಿಂಗ್. ಈಗ ಸಮಯ ಎಷ್ಟು ಪಾಪ? 11 7. ಇವತ್ತು ನಾವು ಸ್ಕೂಲ್ ಹತ್ರ ಹೋಗ್ತಾ ಇದೀವಿ. ನೆನ್ನೆ ಆನವ್ ಬಿದ್ದಿದ್ದ ಅಲ್ವಾ, ಅದನ್ನ CCTV ಚೆಕ್ ಮಾಡಕ್ ಹೋಗ್ತಾ ಇದೀವಿ. ಬಂದೆ ಕರ್ಕ ಈಗ ಸ್ಕೂಲಿಂದ ಹೋಗ್ಬಿಟ್ಟು ಬಂದ್ವಿ. CCTV ಇದನ್ನು ನಾವು ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಪರ್ಮಿಷನ್ ಇರಲಿಲ್ಲ, ಬಟ್ ನೋಡ್ಬೋದಿತ್ತು. ಆ ಹುಡುಗ ಇದನ್ನಲ್ಲ ವೆರಿ ಸ್ಮಾರ್ಟ್ ಆನವ್. ಏನಿಲ್ಲ, ಅದೇನಾಗಿದೆ ಅಂದರೆ ಒಬ್ಳು ಹುಡುಗಿ ಅಡ್ಡ ಬಂದು ಡ್ಯಾಶ್ ಹೊಡೆದು ಸ್ಕಿಡ್ ಆಗಿ ಬಿದ್ದಿದ್ದಾನೆ. ಅದು ತಲೆಗೆ ಹಿಂಗೆ ಏಟಾಗಿದೆ. ಅದು ಅಡ್ಡ ಬರಕ್ಕೆ ಅವನೇ ಜಾಸ್ತಿ ಏನಿಲ್ಲ. ಆ ಹುಡುಗಿನ ಇದು ಆಕ್ಟಿವ್ ಆಗಿ ಆಟಾಡ್ತಾ ಇತ್ತು, ಇವನು ಆಕ್ಟಿವ್ ಆಗಿ ಆಟಾಡ್ತಾ ಇದ್ದ. ಮಾಡ್ತಾ ಇವ್ರು ಹಿಂಗೆ ಕ್ರಾಸ್ ಓವರ್ ಮಾಡಕ್ ಹೋದ. ಆ ಹುಡುಗಿ ಅಡ್ಡ ಅವಳು ಟರ್ನ್ ಆಗಿ ಅವಳು ನೋಡ್ಕೊಂಡಿಲ್ಲ, ಒಂಚೂರು ಟಚ್ ಆಗಿ, ಬಟ್ ಇವನು ಫ್ಲೈ ಆಗಿ ಡೈರೆಕ್ಟ್ ಆಗಿ ಹಿಂಗಿದ್ದಿದೆ. ಬಟ್ ಮಕ್ಕಳು ಬೀಳೋದು ಹೇಳೋದೆಲ್ಲ ಇಟ್ಸ್ ಕಾಮನ್, ಬಟ್ ನಾವು ರೆಸ್ಪಾನ್ಸಿಬಲ್ ಆಗಿ ಹೋಗಿ ಚೆಕ್ ಮಾಡಿ ಏನಾಯಿತು. ಯಾಕಂದರೆ ಇಲ್ಲಿ ನಾವು ನೋಡ್ಕೊತಿರ್ತೀವಿ, ಅಲ್ಲಿ ಜಾಸ್ತಿ ಮಕ್ಳು ಇರೋದ್ರಿಂದ ಇದೆಲ್ಲ ಆಗುತ್ತೆ. ಬಟ್ ಸ್ಟಿಲ್ ಆಸ್ ಅ ಪೇರೆಂಟ್ ವಿ ಹ್ಯಾವ್ ಟು ಟೇಕ್ ಅ ಕಾಲ್, ವಿ ಹ್ಯಾವ್ ಟು ಗೋ ಚೆಕ್. ಅವನಿಗೆ ನಮ್ಮ ಸಣ್ಣಾಗಿ ಟೇಬಲ್ ಹೌದು ಅವ್ನ ಎಕ್ಸ್ಪೆಕ್ಟೇಷನ್ ಅದೇ. ಸಣ್ಣ ಟೇಬಲ್ ಮಾಡಬೇಕು, ನಾವು ಹಾಕೋ ಶಾಂಪೂನೇ ಹಾಕ್ಬೇಕು, ನಾವು ಏನು ಮಾಡ್ತೀವಿ ಎಲ್ಲ ಮಾಡ್ಬೇಕು, ಪಕ್ಕ ಕೂತಿರ್ಬೇಕು ಹಿಂಗೆ ಇಲ್ಲ ಅಂತ ಆ ಥರ ಆಡ್ತಾನೆ. ಇವ್ ನಾ ಏನಂದ್ರೆ ಬರ್ತಾಬಿಟ್ಟವನೇ. ಯಾಕವ ಹಿಂಗೆ ಮಾಡ್ತೀಯಾ ಈಶಾ? ಓಕೆ, ಬೇಗ ಅದೊಂಚೂರು ಎಮ್ಮಾಮೆಟ್ರಿಸ್ ಕಳಿಸ್ಬಿಡಿ. ಸಂಕಷ್ಟ ಚತುರ್ಥಿ. ಇದನ್ನು ಗೊತ್ತಾ ಇವನಿಗೆ? ಒಂಚೂರು ಶಾಂತಿ ಸಮಾಧಾನ ಒಳ್ಳೆ ಬುದ್ಧಿ ಕೊಡಪ್ಪ. ಇವನಿಗೆ ನಮ್ಮ ಮೇಲೆ ಏನು ಗೊತ್ತಾ ಕೋಪ? ಹುಡುಗಿ ಹುಟ್ಕಿಲ್ಲ, ಒಂದು ಮದುವೆ ಮಾಡಲಿಲ್ಲ. ಇರುವ ನಿಮಿಷ ಸ್ಟೇ ಇರು ಮಗನೇ. ಅಪ್ಪ ದೇವ್ರೆ ಕಾಪಾಡಪ್ಪ. ಏನು ಸುಮ್ಮನೆ ಇಡಲಿ ನೀನು, ಸುಮ್ಮನೆ ಇಡೋ ಆಯಿತು. ಗುಡ್ ಬಾಯ್ ಅಲ್ಲ ನೀನು ಮಗನೇ? ಆ ಥರ ಎಲ್ಲ ತೀಟೆ ಮಾಡ್ತಾರಾ, ಕಷ್ಟ ಕೊಡ್ತಾರಾ? ಗುಡ್ ಬಾಯ್ ಅಲ್ವಾ ನೀನು? ಶಾಮಿ ಅಲ್ಲಮ್ಮ ನೀನು, ಶಾಮಿ ತಾನೆ? ಪುಚ್ಚು. ಕಮ್ ಟು ಬೆಂಗಳೂರು. ಅವನಿಗೆ ಇದು ಕ್ರಿಕೆಟ್ ಎಲ್ಲ ಇದೆ ಅಥವಾ ಇನ್ಮೇಲೆ ರಜನೆ ಇಲ್ಲ ಅವನಿಗೆ. ಶುಕ್ರವಾರ ಘಮ ಗೈಸ್, ನಾವಿವಾಗ ಆನವ್ನ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ನಾನು ಆನವ್ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅನ್ನೋ ಎಕ್ಸೈಟ್ಮೆಂಟಲ್ಲಿ ನಾನು ಹೋಗ್ತಾ ಇದ್ದೀನಿ. ಎಲ್ಲಿ ಪ್ರತೀಕ್ ಬರಲಿ, ನಾವು ಅಲ್ಲಿ ಕೋಳಿ ಅಂಗಡಿ ಹತ್ರ ಇರ್ತೀವಿ, ಬನ್ನಿ ಅಂತ ಹೇಳ್ತೀವಿ. ಅಲ್ಲಿ ನೋಡಿ ಬರ್ತಾ ನಮ್ಮ ಅಕ್ಕ ಬಂದಿದ್ದಾಳಲ್ಲ, ಮೊಲ್ಲಿ ಶೂಟ್ ಮಾಡ್ಕೊಂಡಿದ್ದಾಳೆ ಇಲ್ವೋ ಗೊತ್ತಿಲ್ಲ. ಓಕೆ, ನಮ್ಮ ಅಕ್ಕ ಬಂದಿದ್ದಾಳೆ, ಅವಳ ಜೊತೆ ಆನವನ್ನ ಹೋಗಿ ಕರ್ಕೊಂಡು ಬರೋ ಥರ ಪ್ಲಾನು. ಹೆಲೋ, ವೆಲ್ಕಮ್ ಟು ಬೆಂಗಳೂರು. 2:30
2:30ಗೆ ರಿಸೀವ್ ಮಾಡ್ಕೊಬೇಕಿತ್ತು ನನ್ನ ಮಗನ. ಏನು 1/4 ಗಂಟೆ ಲೇಟ್ ಮಾಡ್ತಾ ಇದ್ದೀವಿ. ಏನಕ್ಕೆ ಹೆಂಗ್ ಮಾಡ್ತಿದ್ಯಾ ಪಾಪ ಕಣೋ. ಲೇಟ್ ಆಗೋಯ್ತು, ಕಾಯ್ತಾ ಇರ್ತದೆ ಈಗ ಮಗ. ಅವ್ನಿಗೆ ಏನು ಟೈಮ್ ಗೊತ್ತಾಯ್ತದೆ, ನೀನ್ ಬೇರೆ. ಅಲ್ಲಿ ಹೆಂಗ್ ಆಟ ಆಡ್ತಾ ಗೊತ್ತಕ್ಕ, ಒಡ್ಸ್ಕೊಂಡು ತಲೆ ಊಸ್ಕೊಂಡವನೆ. ನಾನು ಹೋಗಿ ಅದನ್ನೇ ನೋಡಬೇಕು. ಬಂದಿದ್ದು ನಾನು ನೋಡಕ್ಕೆ. ಅನ್ನೋ ತರನೇ ಒಂದು ಹುಡುಗಿನ ನೋಡಿದೆ. ಎಲ್ಲಿ? ಈ ಕಡೆ ಕ್ಯಾನ್ ಕ್ಯಾನ್ ಕಿರ್ಚ್ತಿತ್ತ, ಸಖತ್ತು ಕೋಪ ಬಂದ್ಬಿಟ್ಟಿತ್ತು, ನಿದ್ರೆ ಬೇರೆ ಬರ್ತಿತ್ತು. ಆಂಟಿ ಅಂತ ಮಗು, ಅಯ್ಯೋ ಬಾರೆ 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 ಪಕ್ಕದಲ್ಲಿ ಕುತ್ಕೊಳ್ಳೆ ಅಂತ. ಓಕೆ, ಸಂಜೆ ಬರೋಣ ತಾನೇ ಕಾಫಿ ಕುಡಿಯಕ್ಕೆ. ಸೂಪರ್ ಕಾಫಿ ಸಿಗುತ್ತೆ ಇಲ್ಲಿ. ಈಗ ಬೇಡ, ಊಟ ಮಾಡಿ. ಅಮೇಜಿಂಗ್ ಕಾಫಿ. ಇವತ್ತು ಬೆಳಗಿಂದ ಕಾಫಿ ಕುಡ್ದಿಲ್ಲ. ಹೀಗೆ ಕುಡಿತೀರಾ ಅಕ್ಕ? ನೋ ಕೆಫೀನ್ ಜಾಸ್ತಿ ಆಗ್ಬಿಡುತ್ತೆ. ನಾರ್ಮಲ್ ಆಗಿ ನಿದ್ರೆ ಮಾಡಲ್ಲ. ಕರೆಕ್ಟ್. ಪ್ರೀ ವರ್ಕೌಟ್ ತಗೊಳ್ತಾ ಇದೀನಾ, ಅದ್ರಲ್ಲೂ ಕೆಫೀನ್ ಇರುತ್ತೆ. ಅದು ಫುಲ್ ನಿದ್ರೆ ಕಟ್ಸಲ್ಲ. ಅದು ತುಂಬಾ ಕಾನ್ಶಿಯಸ್ ಆಗಿದ್ದೀನಿ ಈಗ ಕಾಫಿ ಕುಡಿಯೋದ್ರಲ್ಲಿ. ಜಾಸ್ತಿ ಕುಡಿಯೋದು ಬೇಡ ಅಂತನಾ? ಒಂದ್ ಕಪ್ ಕಾಫಿಲು ಈಗ ಇಷ್ಟೇ ಕುಡಿಯೋದು, ಒಂದ್ 4 ಸಿಪ್ಪು. ಬಟ್ ಅದೇ ನಿದ್ರೆ ಬರಲ್ಲ ಅನ್ನೋದು ಗೊತ್ತಾಗ್ಬಿಟ್ಟು ಮತ್ತೆ ಬಾಡಿ ಫುಲ್ ಯಾವಾಗಲೂ ಒಂಥರ ಅಲರ್ಟ್ ಅಲ್ಲೇ ಇರ್ತದೆ. ನನಗೇನಂದ್ರೆ ರೆಸ್ಟ್ ಮಾಡೋ ಟೈಮಲ್ಲಿ ಆದಿವ್ ಬಂದ್ಬಿಡ್ತಾನೆ 3 ಗಂಟೆಗೆ, ನಿದ್ರೆ ಮಾಡಕ್ ಆಗಲ್ಲ. ಆಮೇಲೆ ಆದಿವ್ ಎಲ್ಲಿ ಲೇಟ್ ಆಗಿ ಹೋಗುತ್ತೋ ಅಂದ್ಬಿಟ್ಟು ಬೆಳಿಗ್ಗೆ ಬೇಗ ಎದ್ದೇಳ್ಬೇಕಲ್ಲ 4:30ಗೆ. ಎಷ್ಟು ಚೆನ್ನಾಗಿತ್ತು ಈ ಊರು. ಅದಕ್ಕೆ ಎಲ್ಲರೂ ಬಂದು ಸೇರ್ಕೊಳ್ಳೋದು ಬೇರೆ ಬೇರೆ ಊರಿಂದ. ನಿಂಗೆ ಗೊತ್ತಿಲ್ವಾ ಅದು? ಇಲ್ಲ, ನಮ್ಮೂರಲ್ಲಿ ಹಿಂಗೆಲ್ಲ ಓಡಾಡಕ್ಕಾಗಲ್ಲ. ಇಷ್ಟಕ್ಕಾಗ್ಲೇ ನನಗೆ ಹಿಂಗೆಲ್ಲ ಅರ್ಧ ಟೀ ಶರ್ಟ್ ಎಲ್ಲ ನೆಂದೋಗಿರ್ತಿತ್ತು. ಅದಕ್ಕೆ ಹೈದರಾಬಾದ್, ಚೆನ್ನೈ ಎಲ್ಲ ಊರಿಂದ ನಮ್ಮ ಬೆಂಗಳೂರಿಗೆ ಬರೋದು. ಹಂಗ್ ಮಾಡ್ಬೇಕಲ್ವಾ? ಇಲ್ಲ, ಎಲ್ಲ ಕರ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಅವನ ಜೊತೆ ಒಂದು 2-3 ಜನ ಇರ್ತಾರೆ, ಆಟ ಆಡ್ತಾ ಇರ್ತಾನೆ. ನೀನು ಬರಲ್ಲ, ನೋಡಲ್ವಾ? ನೋಡ್ಬಿಟ್ಟು ಹಾಂ, ಎಲ್ಲ ಆರಾಮಾಗಿದ್ದೀವಿ. ಹಾಂ, ಡ್ಯೂಟಿಲಿದ್ದಾರೆ. ನನ್ನ ಮಕ್ಕಳು ಕರ್ಕೊಂಡು ಹೋಗಿದ್ದೀನಿ ಮನೆಗೆ ಬಿಡೋಕ್ಕೆ. ಅತ್ತೆ ಕಣೋ, ಏನು ರಜೆ ಇಲ್ಲ, ಸ್ಟಾಪ್ ಎಲ್ಲ ಇರುತ್ತೆ. ಅತ್ತೆ ಕಣೋ ಅಷ್ಟೇ ನೋಡಿ, ಎಲ್ಲ ಬರ್ತೀವಿ. ರಿಯಾಕ್ಟೇ ಮಾಡ್ತಾ ಇಲ್ಲ. ಅತ್ತೆ ಆಟೋನಾ ಅದು? ಬಾ ಹಾಂ, ವಿಂಡೋ ಹಾಕಿಲ್ಲ. ಓ, ಅಕ್ಕಪಕ್ಕ ಇಟ್ಕೊಂಡು ಮ್ಯಾಚಿಂಗ್ ನೋಡ್ಕೊತಾ ಇದೆಯಾ? ಏನವ ಏನು ಮಗಳೇ? ನಮ್ಮಮ್ಮ ಅಲ್ವಲ್ಲ ಇದು. ಆಪಲ್, ರೆಡ್ ಆಪಲ್. ಆಪಲ್ ಇನ್ಮೇಲೆ ಮಕ್ಕಳು ಹೇಳಿದ್ದೇ ಹೇಳ್ತಾ ಇರ್ತವೆ ಅಲ್ವ? ಆಪಲ್, ರೆಡ್ ಆಪಲ್. ಮತ್ತೆ ಆ್ಯಪಲ್. ಸ್ವಾಮಿಗೆ ಪೂಜೆ ಮಾಡಿದ್ರಾ? ಪೂಜೆ ಮಾಡಿದ್ರು. ಇವತ್ತು ಮಧ್ಯಾಹ್ನ ಊಟಕ್ಕೆ ರೆಡಿ. ಸಮಯ 3 ಗಂಟೆ. ಇವತ್ತು ಅಮೇಯ ಡೇ ಆಗಿದೆ. ಅಮೇಯ ಡೇ ಮನೇಲಿ ಒಂದೊಂದೇ ಮಾತಾಡ್ಕೊಂತಾನೆ. ಯಾರಿದು? ಅಮ್ಮು ಅತ್ತೆ. ಆಡಮ್ಮ ನಾನು. ಅತ್ತೆ, ನಿದ್ದೆ ಬತ್ತೈತತ್ತೆ. ಲವ್ ಯು ಅತ್ತೆ. ಅಮ್ಮು ನಮ್ಮ ಅಮ್ಮ. ನಮ್ಮ ಅಮ್ಮು ಎಲ್ಲಿ? ಅಮ್ಮು ಅತ್ತೆ ನಾನು. ಒಂದೊಂದ್ಸಲಿ ಒಂದೊಂದು ಪಕ್ಷ ಮಾಡ್ತಾ ಇದ್ದಾಳೆ ಇವತ್ತೆ ಅಂತ ನೋಡಿ. ಇವನೇ ಕೊಣ ಫಸ್ಟು. ಇವನೇ ಕೊಣ. ಅತ್ತೆ ಹೆಂಗವ ಪಾಪ ಅಳೋದು ಹೆಂಗವ? ಅಮ್ಮೇ ಹೆಂಗ ಹೇಳ್ತಾಳಮ್ಮ? ಸಖತ್ ನಾಟಕ ಆಡ್ಬಿಟ್ಟೆ ಕಣ. ನಮ್ಗೆ ಸಖತ್ ಬೇಜಾರಾಯ್ತು. ತಂಗಿನೇ ಆಡ್ಕೊಬಿಟ್ಟೆ ಅಲ್ವ? ಹಿಂಗ ಮಾಡೋದು ಅಮೇಯ? ಅಮೇಯ ಹೆಂಗ ಆಡ್ಕೊಬಿಟ್ಟೆ ಅಲ್ವ ನೀನು? ಅಂತ ತಂಗಿನೇನು ಇವಳು ಕೆಂಬೇರೆ ತೋರಿಸ್ತಾಳೆ ನಾನು ಇದ್ದೀನಿ ಅಂತ. ಹೆಂಗೆ ಅಮ್ಮಯ್ಯ ಹೇಳೋದು ಹೆಂಗೆವ? ಹೆಂಗವ ಅಮ್ಮಯ್ಯ ಅಳೋದು? ಹಿಂಗಮ್ಮ ಅಮೇಯ ಆಳತ್ತು. ಅಕ್ಕ, ಅದು ಆದಿ ಉತ್ತರ ಚಡ್ಡಿ ಹಾಕೊಂಡ್ರೆ ಹಂಗೆ ಇಷ್ಟ ಆಗಲ್ಲ ನನಗೆ. ಈ ಪ್ಯಾಂಟ್ ಹಾಕಿದ್ರೆ ಹಿಂಗೆ ಹೇಳ್ಕೊತ ನಿಂಗೆ. ಅದು
ಇವನಿಂದ ನಾನು ಅಚ್ಚುನು ಹಂಗೆ ಇದ್ದ ಚಿಕ್ಕದ್ರಲ್ಲಿ. ಮುಚ್ಕೊಂತಾನೆ ಹಿಂಗೆ. ಅವ್ನಿಗೆ ಚಡ್ಡಿ ಹಾಕೋದಾಗ್ತಿರ್ಲಿಲ್ಲ, ಆದಿಗೂ ಹಂಗೆ ಪ್ಯಾಂಟ್ ಪ್ಯಾಂಟ್. ಇಲ್ಲಿ ಇದೊಂದ್ ಚೂರ್ ಮೇಲ್ ಬಂದ್ಬಿಟ್ಟಿದ್ರೆ ಹಿಂಗ್ ಹೇಳ್ಕೊಂತಾನೆ. ಸೇಮ್ ರಿಪೀಟ್ ಮಾಡ್ದ. ಓ ಬಂತು ಕಾಲ್ ಮಾಡಿದ್ರು ನನ್ ಮಗ. ಮಾಮ 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 ಎಷ್ಟು ಮಿಸ್ ಕಾಲ್ ಮಾಡಿದ್ರು. ಆನೋ ಕಿಸ್ ಕೊಡು, ಫ್ಲೇನ್ ಕಿಸ್ ಕೊಡು. ತಗೋ ಅಮೂಲ್ಯ ಅಮೂಲ್ಯ ಮಾಡ್ದ ಇಲ್ಲ ಯಾರು ಏನು ಮಾಡಿಲ್ಲ. ಪೊಲೀಸ್ ಆಂಬುಲೆನ್ಸ್ ತರಂಗಿಲ್ವಂತಲ್ಲ. ಯಾರು ಹೇಳಿದ್ದು? ಹಂಗೆ ಅಂತ ನನಗೆಲ್ಲ ಬೈದು ಉಪಕಾರ ಹಾಕಿ ಕೊನೆಗೆ ಏನಿಲ್ಲ ಇಲ್ಲ ನೀನಲ್ಲ, ನಮ್ಮಪ್ಪ ನಮ್ಮಮ್ಮ ಇದು ನಮ್ಮತ್ತೆ ಎಲ್ಲರೂ ಇಡೀ ಆಡಿಯನ್ಸ್ ಎಲ್ಲರೂ ಹೇಳ್ಬಿಟ್ಟವ್ರೆ ಮನೆಗೆ ಆಂಬುಲೆನ್ಸ್ ನನಗೆಲ್ಲ ಉಗಿದ್ರು. ಅದನ್ನು ಆಮೇಲೆ ಆಂಬುಲೆನ್ಸ್ನ ತಪ್ಪ ಆಂಬುಲೆನ್ಸ್ ಇಟ್ಕೊಂಡು ಇನ್ನೂ ಮೇಲ್ಗಡೆ ಐತಿಲ್ಲ. ಇಟ್ಕೊಂಬಾರ್ದಂತೆ. ಆಮೇಲೆ ನಾನು ಅದನ್ನ ಆಂಬುಲೆನ್ಸ್ನ ಇದು ಮಾಡಿಬಿಟ್ಟೆ, ಏನು ಪೊಲೀಸ್ ಜೀಪ್ ಮಾಡಿಬಿಟ್ಟೆ, ನಾನೇ ಮಾಡಿಫೈ ಮಾಡಿಬಿಟ್ಟೆ. ಆದ್ರೆ ತಗೊಂಡಿದ್ದೆ 11 to 12 ತಗೊಂಡಿದ್ದು ಚಿಕ್ಕದಾಗಿತ್ತು, ಅವನಿಗೆ 13 ತಗೊಂಡೆ. ಅದಕ್ಕೆ ನೋಡಿ ನಾನು ಹೇಳ್ತಿರ್ತೀನಿ ಗೊತ್ತಾ, ನನಗೆ ಇನ್ನೂ ಗೊತ್ತಿಲ್ಲ ಇದ್ರ ಬಗ್ಗೆ ಎಲ್ಲ. ಆಟ ಆಡ್ತಿದ್ದ. ಇಲ್ಲ ಮಕ್ಕಳಿಗೆ JCB, ಪೊಲೀಸ್ ಕಾರ್, ಆಂಬುಲೆನ್ಸ್, ಟ್ರಕ್ ಅಂದೆಲ್ಲ ಸಿಕ್ಕಾಪಟ್ಟೆ ಇಷ್ಟ, ಅದಕ್ಕೆ ತಂದೆ. ಕಣಕ್ಕೆ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ನಾನು ಹೇಳ್ತಾ ಇರೋದು. ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಮನೇಲಿ ಐತೆ ಅದು ಸಕ್ಕ ದೊಡ್ಡದು ಬರ್ಬೇಕಾದ್ರೆ ಒಂದ್ ಎರಡೆರಡೆ ತರಬೇಕು, ಇಲ್ಲಾಂದ್ರೆ ನಾನು ಪೋಸ್ಟ್ ಮಾಡ್ಬಿಡ್ತೀನಿ ಡಬ್ಬದಲ್ಲಿ ಹಾಕ್ಬಿಟ್ಟು. ಹೆಂಗಾದ್ರೂ ಸರಿ. ಇಲ್ಲ ನೀವು ನೆಕ್ಸ್ಟ್ ಬರ್ತೀರಲ್ವಾ, ನಾವು ಬರ್ಬೇಕಾದ್ರೆ ನಮ್ ಲಗೇಜ್ ಫುಲ್ ಕಾರ್ ತುಂಬಾ ಇರ್ತದಲ್ವಾ, ಪೋಸ್ಟೇ ಮಾಡ್ಬಿಡಕ್ಕ. ಇದು ಅವಳು ವ್ಲಾಗಲ್ಲಿ ಹೇಳಿಲ್ಲ, ಬಟ್ ಹೇಳಿದ್ಯಾ? ಬಟ್ ಇಲ್ಲಿ ಓಕೆ, ಇಲ್ಲಿ ಏನಂತಂದ್ರೆ ಅಲ್ಲ, ಅವಳು ಹೇಳಿರೋದು ಅವನ ಅಂದ್ರೆ ಆದಿವು ಅವನ ಸ್ವಂತ ದುಡ್ಡಲ್ಲಿ ಕಿಟ್ ತಗೊಂಡ ಅಂತ. ಆದ್ರೆ ಅದ್ರ ಹಿಂದೆ ಏನೇನು ಫನ್ ಆಯ್ತು ಅಂತ ಹೇಳ್ದ. ಸೀನ್ ಸಮೇತನೇ ಹಾಕಿದೀನಿ ಕಣೋ, ಸೀನೇ ಹಾಕಿದೀನಿ, ಅದು ವಿಡಿಯೋನ ತೆಗ್ದಿದ್ದೀನಿ. ಓಕೆ, ಅವಳ ಪ್ರೊಫೈಲ್ ಹೋಗ್ಬಿಟ್ಟು ನೋಡಿ. ಅದನ್ನ ನಾನೇ ನೋಡೋಲ್ಲ, ನಾನು ಏನೇ ಉಚಿತರ ಮಾತಾಡಿದ್ಯಾ ಅಮ್ಮ ಅಂತ. ಸೊ ಅಂದ್ರೆ ಅವನು ಬಾರ್ಗೇನ್ ಮಾಡ್ತವನೆ. ಅವ್ನಿಗೇನಂದ್ರೆ ಲೇಟ್ ಆಗಿ ಕೊಟ್ರೆ ನಾವು ಬಡ್ಡಿ ಕೊಡ್ಬೇಕು, ಆಮೇಲೆ ಅಪ್ಪ ಅಮ್ಮ ತಾನೇ ಡಿಸ್ಕೌಂಟ್ ಕೊಟ್ರೆ ಏನು ಅಂತ. ಅವನ ದುಡ್ಡಲ್ಲಿ ತಗೊಂಡು ಡಿಸ್ಕೌಂಟ್ ಕೇಳಿದ್ನಂತೆ. ಬ್ಯಾಂಕ್ ಅಲ್ಲಿ ಇಡ್ತೀನಿ ಅಂದ್ರೆ ನಂಬಿಕೆ ಇಲ್ಲ ಅವನಿಗೆ. ನಾನು ಬ್ಯಾಂಕ್ ಅನ್ನ ಕತ್ಕೊಂಡ್ಬಿಟ್ರೆ ಬ್ಯಾಂಕ್ ಇಂದ ಬಂದು ಎಲ್ಲ ಮೊಬೈಲ್ ನೋಡ್ತಾನಲ್ಲ, ಬ್ಯಾಂಕ್ ಅಲ್ಲಿ ಮಾಡ್ತಾರಲ್ಲ, ನಾನು ಕೊಡಲ್ಲ ಅಂತಾನೆ. ಸೊ ನೀನು ಎಷ್ಟು 1.5 ತಿಂಗಳಾದ್ಮೇಲೆ ಅಮ್ಮಯ್ಯ ಅನ್ನೋನ ನೋಡ್ತಾ ಇದೀಯಾ, ಏನು ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಅದು ಹೇಳ್ತಾ ಇದ್ದೀನಿ ಅಂದರೆ ತುಂಬ ಅದನ್ನೆಲ್ಲ ಹೇಳಕ್ಕಾಗಲ್ಲ. ನೀನೇನು ಕುಣ್ಕೊಂಡು ಯೂ ಅಂತ ಅನ್ಬೇಕಾ? ನಾನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದನ್ನ ವಿಡಿಯೋ ನೋಡಿದ್ರೆ ನಿನ್ಗೆ ಗೊತ್ತಾಗುತ್ತೆ. ನನ್ನ ಮಕ್ಕಳು ಮಲಗಿದ್ದಾರೆ, ಒಂದು ಕಾಫಿ ಗಿಫಿ ಕೊಡಿಸಿದ್ರೆ ಟೈಮ್ ಅಲ್ಲ, ಓಡ್ಬರೋಣ. ಅಕ್ಕ ಒಳ್ಳೆ ಕಾಫಿ ಕೊಡಿಸ್ತೀವಿ ಅಕ್ಕ, ಬರ್ರಿ. ಕಾಫಿ ಕುಡಿಯೋಕ್ಕೆ ಲಿಪ್ಸ್ಟಿಕ್ ಏನೇ ಮಾಡಿದ್ರು ಲಿಪ್ಸ್ಟಿಕ್ ಹಾಕೊಳ್ಳಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ. ಚೆನ್ನಾಗಿದೆ ಇದು. ರೆಡಿ ಫಿನಿಶಿಂಗ್. ನಾನು ಈ ಥರ ಲೈಟ್ ಕಲರ್ ತಗೊಳ್ಳಲ್ಲ. ಡಾರ್ಕ್ ಮತ್ತೇನು ಡಾರ್ಕ್ ಅಲ್ಲ ಲೈಟ್ ಅಲ್ಲ, ಮೀಡಿಯಂ ಕಲರ್. ಇದೇನಕ್ಕೆ ಇಷ್ಟೊಂದು ಲೈಟ್ ಆಗಿ ಹಾಕೋತಿಯಾ? ಇದು ಲೈಟ್ ಹಾಕಿ ಮಿಕ್ಸ್ ಮಾಡ್ತೀನಿ ನಾನು. ನೀನೇನು ಮಿಕ್ಸ್ ಮಾಡಿದ್ಯಾ ನೋಡ, ಮಾಡ್ಕೊತೀನಿ ಒಳಗಡೆ ಹೋಗಿ, ಅದಕ್ಕೆ ಓಡ್ ಬಂದಿದ್ದು. ಅವನು ಎಲ್ಲ ಬೇಕಾದ್ ಮಾಡ್ಕೊತಾನೆ. ಲಿಪ್ಸ್ಟಿಕ್ ಹಾಕ ತೋರಿಸಿದೀನಿ ಪ್ರೋಮೋ ಬಾಸ್ಕೆಟ್ ಅಲ್ಲಿ, ಎಲ್ಲಾರು ಕೇಳ್ತಾರೆ ಅಂತ. ಕಾಫಿ ಕುಡಿಯಕ್ಕೆ ಹೋಗೋಣ ಅಂತ ಅನ್ಕೊಂಡ್ವಿ, ಆದ್ರೆ ಪ್ರತೀಕ್ ಅದೇನೋ ಎಡಿಟ್ ಮಾಡ್ತಾ ಇದ್ರು, ವೆಯ್ಟ್ ಮಾಡಕ್ಕೆ ಹೇಳಿದ್ರು. ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ ಬನ್ನಿ ಅಂತ ಅಂದ್ಬಿಟ್ಟು ನಾವಿಬ್ರು ಬಂದ್ವಿ ಒಳ್ಳೆ ಕಾಫಿ ಕುಡಿಯೋಣ ಅಂತ. ಆದರೆ ನಾನು ನಮ್ಮಮ್ಮ ಇವಾಗ ಏನೋ ಹೇಳಿದ್ರು ಗೈಸ್, ಅದು ಏನು ಅಂತ ನಿಮ್ಮ ಹತ್ರನೂ ಶೇರ್ ಮಾಡೋಕೆ ಆಗ್ತಾ ಇಲ್ಲ. ಸಮಯ ಬಂದಾಗ ಶೇರ್ ಮಾಡ್ತೀನಿ. ನಾನು ನಿಂಗೆ ಹೇಳ್ತೀನಿ ಬರಕ್ಕ. ಮುಂದೆ ಕೂತ್ಕೋ. ಇಲ್ಲ, ಈಗ ನಾವು ಕಾಫಿ ಕುಡಿಯಕ್ಕೆ ಬಂದಿದ್ದೀವಿ. ಪ್ರತೀಕ್ ಇವಾಗ ಬಂದರು, ನಾವು ಅರ್ಧ ದಾರಿ ಆಲ್ರೆಡಿ ಬಂದ್ಬಿಟ್ಟಿದ್ವಿ. ಅರ್ಧ ದಾರಿ? ಹೌದು, ಇನ್ನೇನು ಮುಕ್ಕಾಲ್ ದಾರಿ, ಆಲ್ಮೋಸ್ಟ್ ಮುಕ್ಕಾಲ್ ದಾರಿ ಅಂತ ಹೇಳಕ್. ಓ
ಓಕೆ ಓಕೆ ಸಾರಿ ಹಾಂ 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 ನೈಸ್. ಯಾವಲ್ಲ ಹಂಗೆ ಸೆಳೆಯುವ. ಹೆಲೋ, ಇಲ್ಲೇ ಅಂಗಡಿ ಹೋಗ್ತಾ ಇದೀವ ನಾವು. ಅಕ್ಕ, ಆ ಅಂಗಡೀಲಿ ನಿನಗೇನು ಇಷ್ಟ ಅದನ್ನ ತಗೊಬೇಕು ನೀನು, ಆಯಿತಾ? ವರಮಹಾಲಕ್ಷ್ಮಿ ಹಬ್ಬ, ಗೌರಿ ಹಬ್ಬ ಬರುತ್ತಲ್ಲ, ಅಲ್ಲಿ ನೀನು ಸಿಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸೊ ಸ್ವಲ್ಪ ಅಪ್ಗ್ರೇಡ್ ವರ್ಷನ್ ಬೇರೆ ಯಾವುದೋ ಅಂಗಡಿಗೆ ಕೊಡಬೇಕಾಗಿತ್ತು, ಹೋಗ್ಬೇಕಾಗಿತ್ತು. ಹೆಂಗಿದ್ರು ಇದು ಹೊಸದಾಗಿ ಓಪನ್ ಮಾಡಿದ್ದಾರೆ. ನಾನು ಕಲೆಕ್ಷನ್ಸ್ ನೋಡು. ಓಪನಿಂಗಿಗೆ ನಾನು ಬಂದಿರಲಿಲ್ಲ. ಅದಕ್ಕೆ ಹಂಗೆ ಒಂದು ವಿಶ್ ಮಾಡಿಬಿಟ್ಟು. ಲಾಸ್ಟ್ ಇಯರ್ ಫಸ್ಟ್ ಟೈಮ್ ನನ್ನ ತಮ್ಮ ಬಾಗಣ ಕೊಟ್ಟ. ಹಾಂ, ಈ ಸರಿ ಬಟ್ಟೆ ತಗೋಂತ ಅವ್ನ ಅಂಗಡಿ ಕರ್ಕೊಬಂದು ಅಯ್ಯೋ ನನ್ ಗೂಸ್ ಬಂದು ಸಾಕ್ತೈತೆ. ನನಗೂ ಆಯ್ತು. ಹೌದಾ? ಅದು ಇವನು ಈ ನನ್ನ ಮಗ ನನ್ನ ಕಾಸೆಲ್ಲ ಸೇರಿಸಿಟ್ಬಿಟ್ಟು ಏನ್ ತಂದ್ಕೊಟ್ರು ನಮ್ಗೆ ತೋರಿಸ್ಕೊಂಡು ಹೋಗೋ ನಿನ್ ಕರ್ತವ್ಯ ನೀನ್ It's all time, Mammu. It's your time now, ಅಷ್ಟೇ. ಥ್ಯಾಂಕ್ ಯು ಮೌಲ್ಯ ಅಂಡ್ ರಾಮಯ್ಯ. ಅಯ್ಯೋ ಬೇರೆ ಎಲ್ಲರೂ ನೋಡಿ ಅದೇ ಇರ್ಬೋದಲ್ಲ. ಇವಳೇನೆ ಇವಳು ಹೇಳಿಲ್ಲ ಅಂದ್ರೆ ನಿನ್ಗೇನ್ ಗೊತ್ತಾಗ್ಬೇಕಿದೆಲ್ಲ. ಅಲ್ಲಲ್ಲ ಹಂಗೆಲ್ಲ ಅಮ್ಮೆ ಹೆಂಗೆ ಗ್ರಿಡ್ಸ್ ಬಂತಲ್ಲ, ಮೇ ಬಂದ್ಮೇಲೆ ಅಂಗಡಿ ಕರ್ಕೊಂಡು ಹೋಗ್ತಾ ಇದ್ದೆ ಅಂತ. ಅವಳು ಬಂದ್ಮೇಲೆ ನಿನಗೆ ಖರ್ಚು ಮಾಡ್ಬೇಕು ಅಂತ ಅನ್ಸ್ತಿದೆ, ಹೊರಗಡೆ ಹೋಗ್ಬೇಕು ಅಂತ ಖರ್ಚು ಅನ್ಸ್ತಿದೆ. ಮಾಡಕ್ಕೆ ದೇವ್ರ ರುಚಿ ಕರುಣೆ ತೋರಿಸಿದಾರೆ ಅಂತ ಅಷ್ಟೇ. ಅವಳು ಬಂದಿರೋದಕ್ಕೆ ಕರುಣೆ ತೋರ್ಸೋರೆ. ಅದು ಹಂಗೆ ಅನ್ನಬೇಕಿದ್ರೆ. ಶೀ ಇಸ್ ಅವರ್ ಲಕ್ಷ್ಮಿ. ಇದೆ 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 ಸೆಕೆಂಡ್ ಇದು. ಏ ಮೇಲೆ ಮೇಲೆ ವಸ್ತ್ರ ಇನ್ನು ಮೇಲೆನಾ? ಮೈರಾ ಮಾಯಾ ವಸ್ತ್ರ. ಹಾಂ, ಏ ಮೈರಾಡ ಅದು ಮೈರಾ. ಮಾಯಿರಾ ವಸ್ತ್ರ. ಮಾಯಿರಾ ಕೆಲವೊಂದು ಅಕ್ಷರಗಳನ್ನ ಓದೋದೇ ಇಲ್ಲ ನೀನು. ಮಾಯಾ ಅಂತೀಯ. ಸುಮ್ಮನೆ ಹಂಗೆ ಅಕ್ಕ. ಹೆಲೋ, ಹಾಯ್, ಹೇಗಿದ್ದೀರಾ? ಯಾ, ಇನ್ನೂ ಹೊಸ ಅಂಗಡಿ ಸ್ಮೆಲ್. ಇನ್ನೂ ಒಂದು ವಾರ ಆಯ್ತಲ್ಲ. ನಮ್ಮ ಅಕ್ಕ ಇದನ್ನ ತಗೊಂಡ್ಲು, ಹಾಕೊಂಡ್ಮೇಲೆ ಚೆನ್ನಾಗಿತ್ತು. ಓ, ಎಲ್ಲ ಓಪನ್ ಮಾಡ್ತಾ ಇದ್ದಾರೆ. ಬಟ್ ಈಗ ನಿಮ್ಗೆ ಇನ್ನೂ ಅದನ್ನೆಲ್ಲ ಮಡ್ಸಿರೋಕ್ಕೆ ಇನ್ನೂ ಸಿಕ್ಕಿಲ್ಲ ಅಲ್ಲ? ಮಡ್ಸಿ ಮತ್ತೆಲ್ಲ ಪ್ಯಾಕ್ ಇದೆ ಅದೇ ಅಲ್ಲ, ಈ ಸಿಕ್ಕಿದಾರಾ? ಇದೇ ದೊಡ್ಡ ತಲೆನೋವು ತಾನೇ ಇದರಲ್ಲಿ ಬಂದೇ ಇದು ಮಾಡೋದು. ಆಯಿತಾ ಶಾಪಿಂಗ್ ಕಲೆಕ್ಷನ್ಸು? ಚೆನ್ನಾಗಿದೆ ಸ್ಯಾರಿ. ಸ್ಪೆಷಲ್ ನನಗೆ ಸಾಫ್ಟ್ ಸಿಲ್ಕ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಹಾಂ, ಈಗ ನೋಡಿರ್ತೀರ ನಾನು ಪೋಸ್ಟ್ ಎಲ್ಲ ನೋಡಿ ಅವಾಗ್ಲಿಗೂ ಇವಾಗ್ಲಿಗೂ ಟೋನು ಅಲ್ಲ. ನೋಡಿ ಸೀರೆ ಈಗ ಬರ್ತಿದ್ದಂಗೆ ಕೈಗೆ ಫುಲ್ ಓಪನ್ ಆಗ್ಬಿಡ್ತು. ಸೊ ಈಗ ಇದೊಂದು ತಗೊಂಡಿದ್ದೀನಿ. ಹಾಂ, ಫಸ್ಟ್ ಟೈಮ್ ತಗೊಂತಾ ಇರೋದು ನಾನು ಆ್ಯಕ್ಚುಲಿ. ಓಕೆ. ಹೌದು, ನಾನು ತಗೊಂತಾ ಇರೋದು. ಇಲ್ಲ ಇಲ್ಲ, ಅದು ಬೇರೆ ಇಲ್ಕಲ್ ಸೀರೆ, ಅದು ಗ್ರೀನ್ ಉತ್ಸವಕ್ಕೆ ಹಾಕೊಂಡಿದ್ದಲ್ಲ, ಫುಲ್ ಸ್ಲೀವ್ಸ್. ಅದು ಚೆಕ್ಸ್ ಅಲ್ಲ, ಓಕೆ. ಚೆಕ್ಸ್ ತಗೊಂತಿರೋದು ಫಸ್ಟ್ ಟೈಮ್. ಆ್ಯಂಡ್ ನನಗೆ ಸಾಫ್ಟ್ ಸಿಲ್ಕ್ ಇಷ್ಟ, ಒಳ್ಳೆ ಕಾಂಬಿನೇಷನ್ ಸಿಲ್ಕ್ಸ್, ಕತ್ ಖುಷಿ. ಸೊ ನಿಮಗೂ ಹಬ್ಬಕ್ಕೆ ಸ್ಪೆಷಲಿ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ನೀವು ಇದನ್ನು ಇಲ್ಲಿ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಾಗರಬಾವಿ ಅಂಬೇಡ್ಕರ್ ಕಾಲೇಜ್ ಹತ್ತಿರ ದೀಪಾ ಕಾಂಪ್ಲೆಕ್ಸ್ 80 feet road. ಹೆಸರು ಹೇಳ್ಬಿಡ್ತೀರಾ? ದೀಪಾ ಕಾಂಪ್ಲೆಕ್ಸ್ ಆಪೋಸಿಟ್ ರೋಡ್, 80 feet ರೋಡ್, ಮಲ್ಲತ್ತಳ್ಳಿ, ITI ಲೇಔಟ್. ಗೂಗಲ್ ಮಾಡಿದ್ರೆ ಸಿಗುತ್ತಲ್ವಾ? ಗೂಗಲ್ ಮಾಡಿದ್ರೆ ಮ್ಯಾಪಲ್ಲಿ ಸಿಗುತ್ತೆ, ಡೈರೆಕ್ಟಾಗಿ ಬರ್ಬೋದು. ಕಲೆಕ್ಷನ್ಸು ನೀವು ನೋಡಿದ ಹಾಗೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಫೀಲು ಅಷ್ಟೇ. ಹಾಂ 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 ಪಾಪ ಇಲ್ಲಿ ನೋಡಿ, ಇಲ್ಲಿ ನಾನೇನ್ ಮಾಡಿಲ್ಲ, ನಿಂದ ಆಗ್ಲೇ ಆಗೈತೆ ನೋಡು. ಅದಕ್ಕೆ ಹೊಸ ಅಂಗಡಿ ಅಂತ ಪ್ರೂವ್ ಮಾಡಬೇಕು, ತೋರಿಸ್ಬೇಕು ಈಗ ಅದಕ್ಕೆ. ಅಕ್ಕ ಗಲೀಜಾಗ್ಲಿಲ್ಲ, ನೀವ್ ಯಾರು ಕಾಲ್ ತೊಳೆಯಲ್ಲ ಮನೆಗೆ ಹೋಯ್ತಿದಂಗೆ, ಹಿಂಗೆಲ್ಲ ಆದ್ರೆ ನೀಟಾಗಿ ಓಹೋ, ಏನೋ ಒಂದು ಹೇಳ್ಬಿಡೋದು ಈಗ. ಏನೋ ನಮ್ಮದು ಮ್ಯಾರೇಜ್ ಟೈಮಲ್ಲಿ ಇವಳು ನಾನು ಶಿವನ್ ಯಾವಾಗ್ಲೂ ಆಟ. ನನಗಿದು ಚಿಕ್ಕ ವಯಸ್ಸಲ್ಲಿ ಅಂತ ನೆನಪು ಬರ್ತಾ ಇದೆ, ಮದುವೆಯಾದಾಗ ಚಿಕ್ಕ ವಯಸ್ಸಂತೆ. ಅದೊಂದು ಬ್ಲಾಗಲ್ಲಿ ಹಾಕಿದೀವಿ ಅದನ್ನು.
ಇಲ್ಲ ಅವಾಗ ಬ್ಲಾಗ್ ವಿಡಿಯೋನೇ ಹಾಕಿದೀವಿ ವಿಡಿಯೋ ಅವಾಗೆಲ್ಲ ಬ್ಲಾಗ್ ಇರಲಿಲ್ಲ. ಏಯ್ ಇಷ್ಟ ಹಂಗೆಲ್ಲ ಮಾಡಕ್ಕೆ. ಅಭಿ ನಿಂತಿದ್ರೆ ಫುಲ್ ಅವ್ರ ಮೇಲೆ ನಿಂತಿರ್ತಿದ್ದೆ ನಾನು ಹಿಂಗಲ್ಲಿ ತುಂಬ. ಹಾಂ ಎಷ್ಟು ಚೆನ್ನಾಗಿತ್ತಲ್ಲ ಅದು. ಹ್ಞೂ ಅದಕ್ಕೋಸ್ಕರ ನೋಡಿರಲ್ಲ ಎಲ್ಲರೂ ಅಂಗಡಿ ನೋಡಿ. ಎಲ್ಲ ಹಿಂಗೆ ನೋಡಿರ್ತಾರೆ ಟಿಕ್ ಟಿಕ್ ಅಂತ ಅದ ಇದ್ರೊಳಗೆ ಹೆಂಗಿರುತ್ತೆ ಅಂತ ನೋಡಿರ್ತೀರ. ನೋಡಿ ಇದ್ರೊಳಗೆ ಏನೇನಿರುತ್ತೆ. ಇದು ಹುಷಾರಿಲ್ದವ್ರಿಗೆ ಇದು ಮಾಡ್ತಾರಲ್ಲ ಆ ಥರನೂ ಇದೆ. ಇಲ್ಲ ಹಿಂಗೆ ಅಂದ್ಬಿಟ್ರೆ ಇದು ಗೊತ್ತು ಸ್ಕ್ಯಾನ್ ಮಾಡೋದು ನಮಗೂ ಒಂದು ಗೊತ್ತು. ಕ್ಯಾಮ್ರಾ ಎಲ್ಲ ಗೊತ್ತು. ಅದೆಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ. ಒಂದು ಲೇಸರು, ಒಂದು ಲೈಟು, ಅದಾದಮೇಲೆ ಒಂದು ಕ್ಯಾಮ್ರಾ ಅದರೊಳಗೆ ಇರೋದು. ಸೊ ಟೋಟಲ್ 3 ಇದೇ ಸೆನ್ಸರ್ಸ್. ಥರ ಹಾಸ್ಪಿಟ್ಲಲ್ಲೂ ಇರುತ್ತೆ. ಜಸ್ಟ್ ಹಿಂಗೆ ಅಂತಾರೆ ಆಗ ಎಷ್ಟು ಫೀವರ್ ಇದೆ ಅಂತ ಇಲ್ಲಿ ಬರುತ್ತೆ. ಇಲ್ಲ ಕೊರೋನಾ ಟೈಮಲ್ಲಿ ಎಲ್ಲರೂ ಒಂದೊಂದು ಇಟ್ಕೊಂಡಿದ್ದೀರ ಅಂತ ನನ್ನ ಹತ್ರನೂ ಇತ್ತು. ನಾನು ಇಟ್ಕೊಂಡಿದ್ದೆ. ಎಸ್ ಹಾಂ ಮೊನ್ನೆ ಹೇಗೆ ಅನ್ನಿಸ್ತು ಕಲೆಕ್ಷನ್ಸು? ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಫಂಕ್ಷನಿಗೆ ಬರಬೇಕಿತ್ತು, ನಾನು ಬರಲಿಲ್ಲ. ಸೊ ಹಾಗಾಗಿ ಬಿಡು ಮಾಡಿಕೊಂಡು ಅಮ್ಮ ಅಕ್ಕನ ಕರ್ಕೊಂಡು ಬಂದಿದ್ದು. ಬಾಯ್ ಮಾ ಬಾಯ್ ಬಾಯ್ ಬಾಯ್. ಓಕೆ ನಾವೀಗ ಇಲ್ಲಿಂದ ಮುಗಿಸಿ. ಹಾಂ ಮೊನ್ನೆ ತೋರಿಸಿದ್ನಲ್ಲ, ಮತ್ತೆ ಈಗ ನಮ್ಮ ಅಕ್ಕನ ಜೊತೆ ಇಲ್ಲಿಗೆ ಬಂದಿದ್ದೀನಿ. ಅವಳೇನೋ ಗಿಫ್ಟ್ ಮಾಡಬೇಕಂತ ಅವರ ಸೊಸೆ ಅಳಿಯಾಗೆ. ಸೊ ಹಾಗಾಗಿ ಮೊನ್ನೆ ಬಂದಿದ್ದ ಜಾಗದಲ್ಲೇ ಇಲ್ಲಿಗೆ ಒಂದು ಸತಿ ಮತ್ತೆ ರಿಪೀಟ್ ಬಂದಾಯಿತು. ಅಲ್ಲಿ ಅದೆಲ್ಲ ತಗೊಂಡು ಇಲ್ಲಿ ಮಸಾಲ ಪುರಿ ತಿಂತಾಯಿದ್ದೀವಿ. ಮಸಾಲ ಪುರಿ ಆಗ ನಿಂಗೆ ಇಷ್ಟ ಆಯ್ತಾ ಕಲೆಕ್ಷನ್ಸು? ಈ ಥರ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ರೆ ಕರ್ಕೊಂಡೇ ಬರೋಲ್ಲ ಅಂತ ಅಲ್ವಾ? ಈಗ ಕರ್ಕೊಬಂದಿರೋದು ಯಾರು? ಸೊ ಆಗಲೇ ಇಮ್ಯಾಜಿನೇಷನ್ ಇದೆಯಾ ನಿನ್ನ ಮಗನಿಗೆ ಡ್ರೆಸ್ ತಗೊಂಡು ಯಾವಾಗ ಅವ್ನಿಗೆ ಆಗ್ತೀನೋ ಅಂತ. ಇವಾಗ ಎಲ್ಲಕ್ಕೆ ತೋರಿಸು. ನನ್ನ ಮಗಳಿಗೆ ನಮ್ಮ ಅಕ್ಕ ಏನಾದರೂ ಬಿಟ್ಟನ್ಸ್ ತಗೊಳಕ್ಕೆ ಹೋಗಿ ಡ್ರೆಸ್ ತೊಗೊಂಡ್ರು. ನಮ್ಮ ಅಕ್ಕಂಗೆ ತಗೊಳಕ್ಕೆ ಅಂಗಡಿಗಳೇ ಓಪನ್ ಇಲ್ಲ. ಅಲ್ಲಿ ಈ ರ್ಯಾಕಲ್ಲಿ ಇದೆ. ರ್ಯಾಕಾ? ಸಾರಿ, ಟ್ರ್ಯಾಕಲ್ಲಿ. ಈಗ ನಮ್ಮ ಸುಬ್ಬಿ ರಿಯಾಕ್ಷನು ಬಟ್ಟೆ ನೋಡ್ಬಿಟ್ಟು. ಹೊಸ ದಿವಸ ಇವೆಲ್ಲ ಹಾಕ್ಬೇಕಲ್ವೇ ನಮ್ಮ ಅವಳಿಗೆ? ಚಳಿ ಬೇರೆ start ಆಯ್ತು. ಉಲ್ಟಾ ಆಡಿ ನನ್ನ ಶಾನಿ ಕುಟ್ಟ ನೀ ನನ್ನ ಮುದ್ದು ಕುಟ್ಟ ಅಮ್ಮ ಶಾನಿ ವ್ಲಾಗಲ್ವಾಗು ನಾನೀಗ ಟ್ರಯಾಂಗಲ್ ವ್ಲಾಗಲ್ಲಿ ತಗೊತಾ ಇದ್ದೀನಿ. ಇಲ್ಲಿವರೆಗೂ ಸುಬ್ಬಿ ವ್ಲಾಗ್ ಮಾಡ್ತಿರೋದನ್ನ ನಾನು ಅದಕ್ಕೆ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಈಗ ಅದನ್ನು ಅಮ್ಮುಕ್ಕ ಮಾಡೋಕ್ಕೆ ಶುರು ಮಾಡಿದ್ಲು. ಈಗ ಅವಳು ಸೇರಿಸಿ ನಾನು ರೆಡಿ. ಇನ್ಸ್ಪೈರ್ ಆಗ್ಬಿಟ್ಟೆ ನಾನು ನಿಜವಾಗ್ಲೂ. ಅಷ್ಟೊತ್ತಿಂದ ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡವ್ರೆ ಅತ್ತೆಮ್ಮ. ಅಷ್ಟು ಕಂಟಿನ್ಯೂಸ್ ಆಗಿ ಮಾತಾಡ್ತವ್ರೆ. ಸತ್ಯವಾಗ್ಲೂ ನಂಗೆ ಮಾತಾಡಕ್ ಬರಲ್ಲ ಈ ಥರ ಎಲ್ಲ. ಸೂಪರ್ ಅದಲ್ವಕ್ಕ ಎನರ್ಜಿ. ಇಲ್ಲ ಮಗ್ನೆ, ನನ್ಗೆ ಒಂಚೂರು ಎಡಿಟ್ ಹೇಳ್ಕೊಡಿ. ನೀವು ಹೇಳೋದು ನನ್ಗೆ ಅರ್ಥ ಆಗುತ್ತೆ. ಮೂಲಿಯಲ್ಲಿ ನನಗೆ ಸ್ವಲ್ಪ ತಲೆಗಳು ಕೊಡ್ತಿಲ್ಲ, ಬೈತಾಳೆ ಅಂತ ಸುಮ್ಮನಾಗ್ತಾ ಇದ್ದೀನಿ. ಹೌದಾ? ಅವಳು ಮಗು ಟೆನ್ಷನ್ ಇರ್ತಾಳೆ, ಎಷ್ಟೊತ್ತು ಹೇಳ್ಕೊಡೋದು ಅಂತ ಬೈತಾಳೆ. ನೀವು ಒಂಚೂರು ಯಾವಾಗಮ್ಮ ಬೈದೆ? ಛೇ ಹಂಗಲ್ಲ, ಬೈದಿಲ್ಲ, ಬೈದಾಳೆ ಬೈತಾಳೆ ಅಂತ. ಹೌದೌದು. ಏಯ್ ಏನು ಗೊತ್ತಾ, ಈ ಪ್ರೀತಿಗೆ ಅದ್ರೊಂದು ಆ ಥರ ಅಲ್ಲ. ಅಲ್ಲ ಕಾಲ್ಗೆ ಹೆಚ್ಚಿಗೆ ಎದುರ್ಕೊತಿದ್ದು. ಅಯ್ಯೋ ಪಪ್ಪು ಬದ್ಲು ಅಂತ ಹಿಂಗೆ ನಿಂತ್ಕೊಂತಿರ್ತಿದ್ವಿ. ಅಯ್ಯೋ ಈ ಸುಬ್ಬಿನ ನೀವು ಪಾಲಿಶ್ ನೋಡ್ತಾ ಇರೋದು. ಆ ಸುಬ್ಬಿ ಎಲ್ಲ ಆ ಪಾಲಿಶ್ ಮಾಡಿರೋದೇ ನನ್ನ ಗಂಡ ಮಕ್ಕಳು, ನನ್ನ ಅಳಿಯ. ನೋ ಸಾರಿ. ಹೌದಾ? ಫುಲ್ ಕ್ರೆಡಿಟ್ಸ್ ನನಗೇನಾ? ನಿಜವಾಗ್ಲೂ ಮಗನೆ, ನನ್ನ ತುಂಬ ಹೃದಯದಿಂದ ಹೇಳ್ತಾ ಇದ್ದೀನಿ ಕಣವ. ನೀವೇ ಅದನ್ನ ಪಾಲಿಶ್ ಮಾಡಿದ್ದು. ನಿಜವಾಗ್ಲೂ ನೀವು ಚಿಕ್ಕವರಾಗಿರ್ಬಹುದು, ಆದ್ರೆ ಕಲ್ತಿರೋದು ಎಷ್ಟೊಂದು ನನ್ನಲ್ಲಿ ಚೇಂಜಸ್ ಎಲ್ಲ ಕಾರಣ ನಾವು ಎಲ್ಲರೂ ಕಲ್ತಿರೋದು ಪಾಪ ಬಂದ್ಮೇಲೆನೆ. ನಾವೆಲ್ಲರೂ ಚೇಂಜ್ ಆಗಿದ್ದು, ಕಾನ್ಫಿಡೆನ್ಸ್ ಸುಮಾರು ಕಲ್ತಿದೀವಿ. ಅದೇ ನಂಗೆ ಏನ್ ಬೇಸರ ಅಂದ್ರೆ ಅವ್ರು ನಂತರ ಆಗ್ತಾ ಇದಾರೆ ಇವಾಗ. ಅಂದ್ರೆ ನಮಗೆ ಹೊರಗಿನ ಪ್ರಪಂಚದ ತಿಳುವಳಿಕೆ ಬಹಳ ಕಡಿಮೆ. ನಾವು ಒಳಗಡೆ ತುಂಬಾ ಬುದ್ಧಿವಂತರು, ನಾವು ಹೊರಗಡೆ ತುಂಬಾ ದೊಡ್ಡರು. ನಾವು ಒಂಚೂರು ಬುದ್ಧಿ ಬಂತು ಅಂತಂದ್ರೆ ಅದನ್ನ ಅಳಿಯನೇ ಕಾರಣ. ಥ್ಯಾಂಕ್ ಯು ಸೋ ಮಚ್ ಮೈನೆ, ಹೊರಗಿನ ಪ್ರಪಂಚದ ತಿಳುವಳಿಕೆ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಎರಡೂ ಕಡೆ ಬ್ಲಾಗಲ್ಲಿ 2 ಫೋನ್ ಇಟ್ಕೊಂಡು ನಾನು ಹ್ಯಾಂಡಲ್ ಮಾಡ್ಬೋದು. ನಾನು ಗೊತ್ತಾ, ನಾನು ಮಾಡ್ತೀನಿ. ಹೌದಾ? ನೀನು ಮಾಡ್ತೀಯಾ? ಆಫ್ ಕೋರ್ಸ್. ರಿಯಲಿ? ತೋರ್ಸ್ಲಾ? ತೋರಿಸಿ ನೋಡ್ತೀನಿ. ಕೊಡಿ ಅದನ್ನ.
ಬೇಡ ಬೇಡ ಬೇಡ, ಈಗ ಇದು ಅವ್ರಿಗೆ ಅಪ್ಲೋಡ್ ಆಗುತ್ತೆ, ಬೇಡ ಅವ್ರಿಗೆ ಕನ್ಫ್ಯೂಷನ್ ಆಗುತ್ತೆ, ಬೇಡ ಬೇಡ. ಇಲ್ಲ ರೆಕಾರ್ಡ್ ಆಗ್ತಾ ಇಲ್ಲ, ಸುಮ್ಮನೆ ಇಟ್ಕೊಂಡಿದ್ದೀನಿ. ಇಲ್ಲಿವರೆಗೆ ಏನು ಆ ಸುಬ್ಬಿದೆಲ್ಲ ಬ್ಲಾಗೆಲ್ಲ ಮುಗಿಸಿ ನಾನು ಡಬಲ್ ಹ್ಯಾಂಡಲ್ ನೋಡಿ ಹಿಂಗೆಲ್ಲ ಹ್ಯಾಂಡಲ್ ಮಾಡಿ ಗೈಸ್ ಈ ಒಂದು ಫುಟೇಜ್ನ ಎಂಟು ಮಾಡ್ತಾ ಇದ್ದೀನಿ. ಅದು ಇಟ್ಕೊಳ್ತಾರೆ ಪಾಪ. ಎಲ್ಲಾರು ನಮ್ಗೆ ಸಿಕ್ಕದಾಗ ಏನ್ ಹೇಳ್ತಿದ್ದಾರೆ ಅಂದ್ರೆ, ಎಲ್ಲಾರು ವ್ಲಾಗ್ ಮಾಡ್ತಾ ಇದ್ದೀರಾ, ಮನೇಲಿ ಎಲ್ಲರೂ ವ್ಲಾಗ್ ಮಾಡ್ತೀರಾ ಅಂತ ಕಮೆಂಟ್. ಈಗ ಯಾರ ಸಿಕ್ಕಿದ್ರೆ ಹೊರಗಡೆ ನಾನ್ ಹೇಳೋದೇನಂದ್ರೆ, ಈಗ ನಾವು ಒಬ್ರೇ ಮಾಡ್ತಾ ಇದೀವಿ, ಈಗ ಎಲ್ಲಾರು ಮಾಡ್ತಿರೋದ್ರಿಂದ ಇನ್ನ ಲೈವ್ಲಿ ಆಗಿದೆ ಮನೆ ಮನಸ್ಸು ಅಲ್ವಾ? ಸಂತೋಷ. ಎಕ್ಸಾಕ್ಟ್ಲಿ, ನನ್ನ ಕಂಟೆಂಟ್ ಟೋಟಲಿ ಡಿಫ್ರೆಂಟ್. ನಮ್ಮ ಮನೇಲಿ ಇರೋದೇ 3 ಜನ, ಆದ್ರೂ ನಾನು ಒಬ್ಬಳೇನೆ ಇರೋದು. ಕಂಟೆಂಟ್ ಡಿಫ್ರೆಂಟ್ ಆಗಿದೆ, ಸ್ಟ್ರೀಮ್ ಇಸ್ ಡಿಫ್ರೆಂಟ್. ನಮ್ದೇ ಒಂದು ಬೇರೆ ಬೇರೆನೇ ಇರುತ್ತೆ. ಅಂಡ್ ಫುಲ್ ವರ್ಕಾಲಿಕ್ ಆಗಿದ್ದಾರೆ ಎಲ್ಲಾರು. ಸೂಪರ್. ಇನ್ನೊಂದೇನ್ ಗೊತ್ತಾ ಸ್ಪೆಷಲ್ ವಿಷಯ, ಯಾರ್ಯಾರು ಯೂಟ್ಯೂಬ್ ಮಾಡ್ತಿದ್ರೆ ಬೈತಿದ್ರಲ್ವಾ ಮನೆಯಲ್ಲಿ, ಅವ್ರು ಯಾರು ಬೈತಾ ಇಲ್ಲ, ಅವ್ರು ಯೂಟ್ಯೂಬ್ ಮಾಡ್ತಾವ್ರೆ. ಅಲ್ಲ ರಿಲೇಟ್ ಆಯ್ತಷ್ಟೇ. ಹೌದು, ನಾನು ಎಲ್ಲದಕ್ಕೂ ಅಲ್ಲ, ಎಲ್ಲಾ ವಿಷಯನೂ ತೋರಿಸ್ತೀನಿ, ಏನಕ್ಕೂ ಎಲ್ಲಾನು ತೋರಿಸ್ತೀನಿ ನೀನು ಅಂತ ಬೈತಿದ್ದೆ. ಹಾಂ, ಅಮ್ಮಟಿಯಲ್ಲಮ್ಮ ಆಂಬುಲೆನ್ಸ್. ಮೇನ್ ಆಗಿ ನಮ್ಮ ಅತ್ತೆ ಏನಕ್ಕ ಸುಬ್ಬಿ ಹಂಗಲ್ಲ, ನಮ್ಮಮ್ಮ ನಮ್ಗೆ ಡ್ಯಾನ್ಸ್ಗೆ ಹೋಗೋದಿಕ್ಕೆ ಅಥವಾ ಶೋ ಟಿವಿ ಕಾಣಿಸ್ಕೋಬಾರ್ದು ನೀನ್ ಅಷ್ಟೇ. ಹಂಗಾದ್ರೆ ನಿಮ್ಮ ಅತ್ತೆಮ್ಮ ನಿಮ್ಮ ಮಾವ ಅಲ್ಲ ಅಲ್ಲ ಅಲ್ಲ, ಅವ್ರದ್ದೆಲ್ಲ ಅವ್ರಲ್ಲೇ ಅಲ್ಲಿದ್ದಾರೆ ಅವರು. ಬಟ್ ಈಗ ನಮ್ಮ ಅಪ್ಪ ಅಮ್ಮ ನಿಜವಾಗ್ಲೂ ಹೇಳ್ತೀನಿ, ನಾನು ಏನಾದ್ರು ವಿಡಿಯೋ ತೆಗಿತೀನಿ ಅಂದ್ರೆ ನೀನೇ ತೆಗಿತೀಯ ಅಂತ ಸಪೋರ್ಟ್ ಮಾಡ್ತಾರೆ, ಕಂಟೆಂಟ್ ಕೊಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಟೈಮ್ ಎಲ್ಲ ಚೇಂಜ್ ಆಗುತ್ತೆ. ಏನಿವೆ ನೋಡಿ ಅವರೇ ವ್ಲಾಗ್ ಮಾಡ್ತಾರೆ. ಮನೇಲಿ 3 ಸ್ವಲ್ಪ ನೀನು ಇದೇನು ಕಣವ ಮಾಡೋದು. ಇವತ್ತಿನ ರಾತ್ರಿ ಊಟ ಇದಾಗಿದೆ ನೋಡ್ರಿ. ರಾತ್ರಿ ಹೊತ್ತು ಉಪ್ಪಿ ಚೆನ್ನಾಗಿದೆ. ಅಭಿ ಒಂದು ಸಿಕ್ಕಾಪಟ್ಟೆ ಇಷ್ಟಪಡ್ತೇನೆ ಮತ್ತೆ ಹೊಟ್ಟೆಗಿಂತ ಇದೆಯಲ್ಲ ಚಿಕ್ನಿ. ನಾನು ಮಲಗಿದ್ದಲ್ಲವ ಏನ್ಕೋ ಇದು ಹೇಳ್ದೆ. ಊಟ ಮಾಡಿ ಬಂದ್ರವ. ಗೈಸ್, ಆನವ್ಗೆ 101 ಜ್ವರ ಬಂದ್ಬಿಟ್ಟಿದೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ. ಸೊ ನೋಡಿ, ಏನೂ ಇಲ್ಲ, ಈಗ ಇಡ್ತಾ ಇದ್ದೀನಿ. ನೋಡಿ ಗೈಸ್, ಜ್ವರ ಹೆಂಗೆ ಇರ್ತಾ ಇದೆ. ಏನು ಮಾಡೋದಪ್ಪ, ಏನು ಹೇಳೋದು.